ಉಪ್ಪಿನಕಾಯಿ ಚಟ್ನಿ ತೋರಿಸಿ ಅಂತ ಇದ್ರಲ್ವ, ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡ್ರು ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಈರುಳ್ಳಿ ಒಂದು, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು, ಕೊತ್ತಂಬರಿ. ಇಲ್ಲಿ ನೋಡಿ 6 ಹೋಳು ತೊಗೊಂಡಿದ್ದೀನಿ ಅಷ್ಟೇ. ಅಷ್ಟಿಗೆ ಎಷ್ಟು ಚಟ್ನಿ ಆಗುತ್ತೆ. ಈರುಳ್ಳಿನೂ ಒಂದು ಚಿಕ್ಕದು ಒಂದು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಖಾರ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೊತ್ತಂಬರಿನೂ ಜಾಸ್ತಿ ಹಾಕ್ಕೊಂಡು ಇದು ಮಜ್ಜಿಗೆ, ನೀರು ಮಜ್ಜಿಗೆ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ 3 ಆಗುತ್ತೆ, ಇನ್ನೂ ಉಳಿಯುತ್ತೆ ಸ್ವಲ್ಪ. 3 ಜನ ಆರಾಮಾಗಿ ತಿನ್ಬೋದು. ನೀರು ಮಜ್ಜಿಗೆ ಹಾಕ್ಬಿಟ್ಟು ಪಲ್ಸ್ಕಡಿ 1-2-3 ಸರಿ ತಿರುಗಿಸಿ ಅಷ್ಟೇ. ಅದು ಬೋಲಿಗೆ ತೆಗೆದಿಟ್ಟಿದ್ದೀನಿ. ಈ ಥರ ತರ್ತರಿ ಆಗುತ್ತೆ. ಇನ್ನೂ ಸ್ವಲ್ಪ ಬೇಕು ಅನಿಸ್ತು ನೀರಾಗಿ, ಅದಕ್ಕೋಸ್ಕರ ಮತ್ತೆ ಮಜ್ಜಿಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ, ಸಾಸಿವೆ, ಇಂಗು, ಕರಿಬೇವು ಒಗ್ಗರಣೆ ಹಾಕ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಫಸ್ಟ್ ಮುದ್ದೆಗೆ ತಿನ್ನಿ. ಮುದ್ದೆಗೆ 100% ಚೆನ್ನಾಗಿರುತ್ತೆ. ಮತ್ತು ಕೆಲವ್ರಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇನ್ನೂ ನಾನು ಉಪ್ಪಿನಕಾಯಿ ಕೂಡ ಹೆಂಗೆ ಹಾಕೋದು ಅಂತ ತೋರಿಸಿದ್ದೀನಿ ನೋಡಿ.